ಇನ್ನು ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಅವರು ಕಿಡಿಕಾರಿದ್ದಾರೆ. ಏನು ಟೀಕೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ. ಅತ್ಯಾಚಾರ ಪ್ರಕರಣದ ವಿಚಾರದಲ್ಲಿ ಈಗ ಸರ್ಕಾರದ ವಿರುದ್ಧ ಸಿಟಿ ರವಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮುನಿರತ್ನರನ್ನ ಜೈಲಲ್ಲೇ ಇಡಬೇಕು ಅಂತ ಯೋಚಿಸಿದ್ದಾರೆ. ಅದಕ್ಕಾಗಿ ದಿನಕ್ಕೊಂದು ಪ್ರಕರಣವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಲೋಕಸಭೆಯ ಚುನಾವಣೆ ಬಳಿಕ ಎಲ್ಲಾ ಸಮಸ್ಯೆ ಈಗ ಪ್ರಾರಂಭವಾಗಿದೆ. ದೇವರು ಎಲ್ಲ ನೋಡ್ತಾ ಇರ್ತಾನೆ ಅಂತ ಸಿಟಿ ರವಿ ಅವರು ಮಾತನಾಡಿರೋದು. ಈ ರೀತಿಯ ರಾಜಕಾರಣ ಮಾಡಿದವರು ಕಳೆದು ಹೋಗಿದ್ದಾರೆ. ಚೆನ್ನಾರೆಡ್ಡಿ ಮೇಲೆ ಪ್ರಕರಣ ದಾಖಲಾಗಿ 100 ದಿನವಾದರೂ ಕೂಡ ಬಂಧನವಾಗಿಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಅವರು ಮಾತನಾಡಿರೋದಿದು. ಆದರೂ ಮಾಡಿ ಮುನಿರತ್ನ ಅವ್ರನ್ನ ಜೈಲಲ್ಲೇ ಇಡಬೇಕು ಅಂಥೇಳಿ ಯೋಚನೆ ಮಾಡ್ದಂಗಿದೆ. ಅದಕ್ಕಾಗಿ ದಿನಕ್ಕೊಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿದ್ದಾಗ ಮುನಿರತ್ನ ಭಾಳ ಒಳ್ಳೆಯ ಜನ ಇದ್ದರು. ಬಿ ಜೆ ಪಿಗೆ ಬಂದ ಮೇಲೆ ತನ್ನ ಪ್ರಾಮಾಣಿಕವಾಗಿ ತಾನು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ ನಂತರ ಈ ಎಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿದ್ದಾವೆ. ಎಲ್ಲವನ್ನೂ ದೇವರು ನೋಡ್ತಾ ಇರ್ತಾನೆ. ಈ ಥರ ರಾಜಕಾರಣ ಮಾಡಿದವರು ಭಾಳ ಜನ ಕಳೆದು ಹೋಗಿದ್ದಾರೆ. ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗೋದು ಬೇರೆ, ದುರುದ್ದೇಶಪೂರ್ವಕವಾಗಿ ತೊಂದರೆ ಕೊಡೋದು ಬೇರೆ. ಈಗ ಅವರು ತಪ್ಪು ಮಾಡಿದರೆ ಕಾನೂನು ಪ್ರಕಾರ ತನಿಖೆಯಾಗಿ ಶಿಕ್ಷೆ ಆಗಲಿ. ಮುನಿರತ್ನವ್ರ ಮೇಲೆ ಕೇಸ್ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ರಿಜಿಸ್ಟರ್ ಆಗಿ 100 ದಿನ ಆದರೂ ಕೂಡ ಅರೆಸ್ಟ್ ಮಾಡಲ್ಲ. ಇದು ಯಾವ ನ್ಯಾಯ? ಚಲುವರಾಯಸ್ವಾಮಿಯವರ ವಿರುದ್ಧ